ಗೋಲ್ಡನ್ ಥಾಟ್ 48 ಲಾಸ್ ಆಫ್ ಪವರ್ ಅಂತ ಒಂದು ಪುಸ್ತಕ ಇದೆ. ಜಬರ್ದಸ್ತ್ ಬುಕ್ ಅದು. ಅದ್ರಾಗ ಹೇಳಿದ್ದಾರೆ, ನೆವರ್ ಬಿ ಡಿಸ್ಟ್ರಾಕ್ಟೆಡ್ ಬೈ ದ ಪೀಪಲ್ಸ್ ಗ್ಲಾಮರಸ್ ಪೋರ್ಟ್ರೇಟ್ಸ್. ಜನ ಏನೋ ಚಂದ ಮಾಡಿ ಹೊರಗಡೆ ಫೋಟೋ ತಗೊಳ್ಳೋದು, ಇದನ್ನು ಶೋ ಅಪ್ ಮಾಡತ್ತಾರ ಅಂದ್ರೆ ಅದರಿಂದ ನೀವು ಡಿಸ್ಟ್ರಾಕ್ಟ್ ಆಗಬೇಡ್ರಿ. ಪೋರ್ಟ್ರೇಟ್ಸ್ ದೆಮ್ಸೆಲ್ಫ್ ಆ್ಯಂಡ್ ದೇರ್ ಲೈವ್ಸ್, ಸರ್ಚ್ ಆ್ಯಂಡ್ ಡಿಗ್ ಫಾರ್ ವಾಟ್ ರಿಯಲಿ ಇಂಪ್ರೆಸನ್ಸ್ ದೆಮ್. ಒಬ್ಬ ವ್ಯಕ್ತಿ ಮಸ್ತ್ ಬಟ್ಟೆ ಹಾಕೊಳ್ಳೋದು, ಮಸ್ತ್ ಫೋಟೋ ಶೂಟ್ ಮಾಡ್ಕೊಳ್ಳೋದು, ಸ್ಟೇಟಸ್ ಹಾಕೋದು ಮಾಡತ್ತಾನಂದ್ರೆ ಅವನಾಗ ನಾನು ಫೋಟೋ ಹಾಕೋಬೇಕು, ಫೋಟೋ ತೆಗೆಸ್ಕೋಬೇಕು, ಅವನಂತ ಬಟ್ಟೆ ನಾನು ಹಾಕೋಬೇಕು, ಅವ್ರ ಥರ ನಾನು ಮೇಕಪ್ ಮಾಡ್ಕೋಬೇಕು ಅನ್ನಕ್ಕೆ ಹೋಗ್ಬೇಡ್ರಿ. ಅವ್ರು ಹಂಗೆ ಮಾಡಕ್ಕಂತಂದ್ರೆ ಅವ್ರೊಂದು ಜೇಲ್ನಾಗ ಅದರ. ಅವ್ರು ಏನೋ ಒಂದು ಮಾಡಕ್ಕೆ ಹೋಗ್ಯಾರ, ಮಾಡೋಕ್ಕಾಗಿಲ್ಲ. ಸಮಾಜ ಅವ್ರನ್ನ ಇನ್ನು ಎಲ್ಲಿಪ್ಪ ಅವ್ರು ನೆಗ್ಲೆಕ್ಟ್ ಮಾಡ್ತೈತೆ ಅನ್ನೋ ಭಯಕ್ಕೆ ಅವ್ರು ಏನು ಮಾಡತ್ತಾರ ಸರ್, ಸೋಷಿಯಲ್ ಮೀಡಿಯಾದಾಗ ಬಂದು ಫೋಟೋ ತಕ್ಕೊಳ್ಳೋದು, ರೀಲ್ಸ್ ಮಾಡೋದು, ಮೇಕಪ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡಿ ನಾವು ಅದೀವಿ ಅಂಥೇಳಿ ತೋರಿಸ್ಕೊಳ್ಳಕ್ಕೆ ಹಂಗೆ ಮಾಡತ್ತಾರ. ತೋರಿಕೆಗೆ ಮಾಡತ್ತಾರ ಅವರು. ಜಗತ್ತಿನ ಮುಂದೆ ನಾವು ತೋರಿಕೆ ಮಾಡ್ಕೋಬೇಕು ಅನ್ನೋ ಜೇಲ್ನಾಗ ಹೋಗ್ಬಿಟ್ಟಾರ ಅವರು. ಯಾಕಂದ್ರೆ ಉಳಿದವರೆಲ್ಲ ಸಾಧನೆ ಮಾಡಿ ಸುದ್ದಿ ಆಗತ್ತಾರ, ಇವರು ಸಾಧನೆ ಏನೂ ಮಾಡಿಲ್ಲ, ಅದಕ್ಕೆ ಹಿಂಗೆ ಸುದ್ದಿ ಮಾಡಕ್ಕೆ ಟ್ರೈ ಮಾಡಕತ್ತಾರ. ಸಾಧನೆ ಮಾಡಕ್ಕೆ ಆಗದೆ ಇರುವಂಥ ಜೇಲ್ನಾಗ ಅದಾರ ಅವ್ರು, ಅದಕ್ಕೆ ಹಂಗೆ ಮಾಡತ್ತಾರ. ಅದನ್ನು ತಿಳ್ಕೊರಿ. ಅವ್ರು ಮಾಡೋ ಫ್ಯಾಷನ್ದಿಂದ, ಅವ್ರು ಹಾಕೋ ಸ್ಟೇಟಸ್ದಿಂದ ಅಟ್ರಾಕ್ಟ್ ಆಗಿ ನಾ ಯಾವಾಗ ಅಂಥ ಸ್ಟೇಟಸ್ ಹಾಕ್ಲಿ? ನೋ. ಓಕೆ, ಅವ್ರು ಯಾವ ಜೇಲ್ನಾಗ ಅದಾರ ಅದನ್ನು ನೀವು ಅರ್ಥ ಮಾಡ್ಕೊರಿ. ನೀವು ಅವ್ರಂಗ ಮಾಡಿದ್ರಿ ಅಂತಂದ್ರೆ ಅವ್ರ ಜೇಲ್ನಾಗ ನೀವು ಹೋಗ್ತೀರಿ. ಅದನ್ನ ಈ ಬುಕ್ನಾಗ ಹೇಳಿದ್ದಾರೆ. ಭಾಳ ಅದ್ಭುತ ಬುಕ್ ಇದು. ಇದು ಬುಕ್ ಯಾರೋ ಉಪೇಂದ್ರನ್ ಅಂತವ್ರು ಬರೆದಾರೆ, ಇದನ್ನು ರಾಬರ್ಟ್ ಗ್ರೀನ್ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ಟುಡೇಸ್ ಗೋಲ್ಡನ್ ಥಾಟ್.